ನ್ಯೂಸ್ಗೆ ಸ್ವಾಗತ. ನಾನು ಪ್ರಜ್ಞಶ್ರೀ ಮುಳ್ಳೂರು. ಇದೀಗ ಹೆಡ್ಲೈನ್ಸ್. ಅಶ್ರಫ್ ರಹಮಾನ್ ಹತ್ಯೆ ಪ್ರಕರಣ ಎನ್ಐಎ ತನಿಖೆ ಸಾಧ್ಯತೆ. ಹತ್ಯೆ ಹಿಂದಿನ ರೂವಾರಿಗಳನ್ನ ಪತ್ತೆ ಹಚ್ಚಲು ನಿರ್ಧಾರ. ಪ್ರಕರಣವನ್ನ ಎನ್ಐಎಗೆ ನೀಡಲು ಒಲವು ತೋರಿದ ರಾಜ್ಯ ಸರ್ಕಾರ. ಚಾಲಕನ ನಿಯಂತ್ರಣ ತಪ್ಪಿದ ಕೆಎಸ್ಆರ್ಟಿಸಿ ಬಸ್. ರಸ್ತೆ ಬದಿಯ ಹೊಂಡಕ್ಕೆ ಇಳಿದು ಅವಾಂತರ. ಅತಿ ವೇಗದ ಚಾಲನೆ ವಿರುದ್ಧ ಪ್ರಯಾಣಿಕರ ಆಕ್ರೋಶ. ಗುಜರಾತ್ನಲ್ಲಿ ಸಂಭವಿಸಿದ ವಿಮಾನ ದುರಂತ. ಫ್ಲೈಟ್ನಿಂದ ಹಾರಿ ಪ್ರಾಣ ಉಳಿಸಿಕೊಂಡ ಬ್ರಿಟಿಷ್ ಪ್ರಜೆ. ದುರಂತದ ಭೀಕರತೆ ವಿವರಿಸಿದ ಗಾಯಾಳು ವಿಶ್ವಾಸ್. ಹೊಸ ಜೀವನದ ಕನಸು ಹೊತ್ತು ವಿಮಾನ ಹತ್ತಿದ ಕುಟುಂಬ. ಕೆಲವೇ ನಿಮಿಷಗಳಲ್ಲಿ ಘನಘೋರ ದುರಂತ. ಸುಟ್ಟು ಕರಕಲಾದ ತಂದೆ ತಾಯಿ, 3 ಮಕ್ಕಳು. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನ ಎನ್ಐಎ ವಹಿಸಿದ ಬೆನ್ನಲ್ಲೇ ಇದೀಗ ಅಶ್ರಫ್ ಹಾಗೂ ಅಬ್ದುಲ್ ರೆಹಮಾನ್ ಕೊಲೆಗಳ ತನಿಖೆಯನ್ನ ರಾಜ್ಯ ಸರ್ಕಾರ ಎನ್ಐಎಗೆ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯದ ಆದೇಶದ ಮೇರೆಗೆ ಈಗಾಗಲೇ ಎನ್ಐಎ ವಹಿಸಿಕೊಂಡಿದ್ದು, ಈ ಸಂದರ್ಭದಲ್ಲಿ ಅಬ್ದುಲ್ ರೆಹಮಾನ್ ಸೇರಿದಂತೆ ಇನ್ನೂ ಹಲವು ಮುಸ್ಲಿಂ ವ್ಯಕ್ತಿಗಳ ಹತ್ಯೆ ಪ್ರಕರಣವನ್ನ ಎನ್ಐಎ ನೀಡುವಂತೆ ಕೂಗು ಕೇಳಿಬಂದಿತ್ತು. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರದ 2 ಕೊಲೆ ಪ್ರಕರಣವನ್ನ ಎನ್ಐಎಗೆ ನೀಡುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಅಶ್ರಫ್ ಗುಂಪು ಹತ್ಯೆ ಹಾಗೂ ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣಗಳು ಕೋಮು ಆಧಾರದಲ್ಲಿ ಹಾಗೂ ಸೇಡಿನ ಭಾವನೆಯಲ್ಲಿ ನಡೆದಿರುವ ಹಿನ್ನೆಲೆ ಇವುಗಳ ಹಿಂದಿರುವ ಶಕ್ತಿಗಳು ಹಾಗೂ ಕಾರಣಗಳ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕು. ಅದಕ್ಕಾಗಿ ಎನ್ಐಎ ತನಿಖೆ ಸೂಕ್ತ ಎಂಬ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಎಂದು ಹೇಳಲಾಗಿದೆ. ಪುತ್ತೂರಿನಿಂದ ಉಪ್ಪಳ ಕಡೆ ಸಾಗುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕನ ಅತಿ ವೇಗದ ಚಾಲನೆಯಿಂದಾಗಿ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸ್ನಲ್ಲಿ ಕನ್ಯಾನ, ಮುಗುಳಿ, ಬಾಯಾರು, ಉಪ್ಪಳಕ್ಕೆ ಹೋಗುವ ಪ್ರಯಾಣಿಕರಿದ್ದು, ಬಸ್ ಬೈರಿಕಟ್ಟೆಯ ಕೆಳಗಿನ ತಿರುವಿನಲ್ಲಿ ಮಾರ್ಗ ಬಿಟ್ಟು ಹೊಂಡಕ್ಕೆ ವಾಲಿ ನಿಂತಿದೆ. ಅದೃಷ್ಟವಶಾತ್ ಬಸ್ ಪಲ್ಟಿಯಾಗಿಲ್ಲ ಎಂದು ಮಾಹಿತಿ ಲಭ್ಯವಾಗಿದ್ದು, ಪ್ರಯಾಣಿಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯ ತೋರುವ ಚಾಲಕರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಗುಜರಾತ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಓರ್ವ ವ್ಯಕ್ತಿ ಅದೃಷ್ಟವಶಾತ್ ತನ್ನ ಪ್ರಾಣ ಉಳಿಸಿಕೊಂಡಿದ್ದು, ಆ ವ್ಯಕ್ತಿ ಗಾಯಗೊಂಡು ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ ಹತ್ರ ಹೋಗ್ತಾ ಇರುವ ವಿಡಿಯೋ ಲಭ್ಯವಾಗಿದೆ. ಬ್ರಿಟಿಷ್ ಪ್ರಜೆ ವಿಶ್ವಾಸ್ ಕುಮಾರ್ ರಮೇಶ್ ಎಂಬವರು ಪವಾಡ ಸದೃಶವಾಗಿ ಬಹುದೊಡ್ಡ ದುರಂತದಿಂದ ಪಾರಾಗಿರುವಂಥದ್ದು. ಈ ಘೋರ ಘಟನೆಯನ್ನ ಕಣ್ಣಾರೆ ನೋಡಿ ವಿವರಿಸಿದ ಅವರು, ವಿಮಾನ ಟೇಕ್ ಆಫ್ ಆದ 30 ಸೆಕೆಂಡುಗಳ ನಂತರ ದೊಡ್ಡ ಶಬ್ದವಾಯಿತು. ಆ ಬಳಿಕ ವಿಮಾನ ಅಪಘಾತಕ್ಕೀಡಾಯಿತು. ಇದೆಲ್ಲವೂ ಕ್ಷಣ ಮಾತ್ರದಲ್ಲಿ ಸಂಭವಿಸಿದ್ದು. ಏನಾಯ್ತೆಂದು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ನನ್ನ ಸುತ್ತಲೂ ಶವಗಳಿದ್ದವು. ನನಗೆ ವಿಮಾನದ ತುಂಡುಗಳ ಮೂಲಕ ಹೊರಗಿನ ಪ್ರದೇಶ ಕಾಣುತ್ತಿತ್ತು. ನಾನು ಧೈರ್ಯ ಮಾಡಿ ಹೊರಗೆ ಹಾರಿದೆ ಎಂದು ವಿಶ್ವಾಸ್ ತಿಳಿಸಿದ್ದಾರೆ. ಸದ್ಯ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಹೊಸ ಜೀವನದ ಕನಸು ಕಾಣುತ್ತಿದ್ದ ಕುಟುಂಬವೊಂದು ಗುಜರಾತ್ ವಿಮಾನ ದುರಂತದಲ್ಲಿ ಪ್ರಾಣ ಕಳೆದುಕೊಂಡು ಬಿಟ್ಟಿದೆ. ರಾಜಸ್ಥಾನದ ಬಾರಾಮೂಲದ ಇಡೀ ಕುಟುಂಬವೇ ಬಲಿಯಾದ ಘಟನೆ ನಡೆದಿರುವಂಥದ್ದು. ಕಳೆದ ತಿಂಗಳು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ತನ್ನ ಪತಿಯ ಊರಾದ ಲಂಡನ್ಗೆ ತೆರಳಲು ಸಿದ್ಧರಾಗಿದ್ರು. ವಿಮಾನ ಹಾರುವ ಮೊದಲು ಈ ಕುಟುಂಬವು ಖುಷಿಯಲ್ಲಿ ಸೆಲ್ಫಿ ಕೂಡ ತೆಗೆದುಕೊಂಡಿತ್ತು. ಆದರೆ ವಿಮಾನ ಹಾರಿದ ಕೆಲವೇ ನಿಮಿಷಗಳ ನಂತರ ದೊಡ್ಡ ಅಪಘಾತ ಸಂಭವಿಸಿ 3 ಪುಟಾಣಿ ಮಕ್ಕಳು ಸೇರಿ ಪತಿ, ಪತ್ನಿ ಈ 5 ಸುಟ್ಟು ಕರಕಲಾಗಿದ್ದಾರೆ.